ಬುಡ್ನೆ ಬಾಯ ಅಲ್ಲ ಯಾಕೆ ಬಂದಿಲ್ಲ ಅಂತ ಕೆಲ್ಸಕ್ಕೆ ನೀನು ನಿಂಗೇನು ಹೇಳೋರು ಕೇಳೋರು ಯಾರು ಇಲ್ವೇ ಮಾನ ಮರ್ಯಾದೆ ಇರೋರ್ಗಾದ್ರೆ ಒಂದ್ಸರಿ ಹೇಳ್ಬೇಕು ನಿಮ್ಮಂಥವ್ರಿಗೆಲ್ಲ 50 ಸರಿ ಮಕ್ಕಳಿದ್ರು ಉಗ್ದಂಗೆ ಆಗಲ್ವೇನೋ ಅಲ್ವಾ. ಅಲ್ಲ ಅಮ್ಮೋರೆ, ಒಂದು ವಾರ ನಾನು ರಜಾ ಕೇಳಿದ್ನಲ್ಲ ಮದುವೆ ಅದಕ್ಕೆ ಇದಕ್ಕೆ ಅಂತ. ಮದುವೆ ಮಾಡ್ಕೊಂಬಿಟ್ರೆ ನಾವಿಲ್ಲಿ ಇಟ್ಟೆ ನೋಡ್ಬೇಕು. ಅಲ್ಲ ನಮ್ಮ ಮನೆ ಕೆಲ್ಸಕ್ಕೆ ಅಂತ ಸೇರ್ಕೊಂಡ್ಮೇಕೆ ಮದುವೆನೋ ಪದ್ವೆನೋ 1 ಗಂಟೆ ನಾನು ಬಂದು ಬದುಕು ಮಾಡ್ಬಿಟ್ಟು ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ರಜಾ ಕೇಳ್ಬಿಟ್ನಂತೆ ನಾನು ಕೊಟ್ಟನೇನೆ ರಜವ ನಿಂಗೆ. ಅವತ್ತು ಎಷ್ಟು ಮಾತಾಡೋದೆ ನೀನು ಲಗ್ನ ಪತ್ರಿಕೆ ಕೊಟ್ಟಾಗ. ನಿನ್ ದುರಂಕಾರ ಕಮ್ಮಿ ಇಲ್ಲ ಕಣೆ, ನಿಂಗೆ ಕಮ್ಮಿ ಇಲ್ಲ, ಅದಕ್ಕೆ ನಿಂಗೆ ಹಿಂಗಾಗಿರೋದು. ಮಮ್ಮಿ ಇವಳಿಗೇನಾಗೈತೆ? ಅಲ್ಲ ನೋಡ್ ಮಮ್ಮಿ, ಅವಳು ಸಾರ ನೋಡ್ ಮಮ್ಮಿ, ಎಷ್ಟು ಗೊತ್ತಾ ಮಮ್ಮಿ ಆ ದುಡ್ಡು ಕಮ್ಮಿ ಅಂದ್ರೂ 1 ಲಕ್ಷದ ಮೇಲೆ ಇರ್ತದೆ. ಇಂಥವೆಲ್ಲ ಕೊಡ್ಸೋಣ ಸುಭಾಸ, ಅವ್ನಿಗೆ ಎಷ್ಟಿರ್ಬೇಕು ಮಮ್ಮಿ ದಿಮಾಕು. ಅಲ್ಲ ಕಣ್ಮಮ್ಮಿ, ರಾಹುಲ್ ಹತ್ರ ಎಲ್ಲ ಕೊಳ್ಳೆ ಹೊಡೆದ್ಬಿಟ್ಟು ಇವಳಿಗೆ ಕೊಡ್ತಾನೆ ಕಣ್ಮಮ್ಮಿ ಅವನು. ಈ ರಾಹುಲ್ಗೆ ಅರ್ಥನೇ ಆಗಲ್ಲ. ನನ್ನ ಗಂಡಂಗೆ ಸ್ವಲ್ಪ ಬುದ್ಧಿ ಹೇಳ್ಬೇಕು. ಮೇಡಮ್ ಏನು ಈ ಥರ ಮಾತಾಡ್ತಾ ಇದ್ದೀರಾ? ಅಲ್ಲ ರಾಹುಲ್ ಸರ್ ಹತ್ರ ಯಾಕೆ ಸುಭಾಷ್ ಅವರು ಕಳ್ತನ ಮಾಡಬೇಕು? ಅಲ್ಲ ಅವರು ಕೆಲಸ ಮಾಡೋದಕ್ಕೆ ತಾನೇ ಅವರು ಸಂಬಳ ಕೊಡೋದು. ನೀವು ಕರೆಕ್ಟಾಗಿ ಮಾತಾಡಿ ಮೇಡಮ್, ನೀವು ಬಾಯಿಗೆ ಬಂದಂಗೆ ಹೇಳ್ಬೇಡಿ ನನ್ನ ಗಂಡನ ಬಗ್ಗೆ. ಕೇಳಿಸ್ಕೊಂಡ ಯವ್ವ ಗಂಡುನೇ ಬಿಟ್ಕೊಡಲ್ಲ ನೋಡಿ ನಮಗೆ. ಆಲೆ ಮದುವೆ ಆಗಿ 1 ವಾರ ಆಗಿಲ್ಲ. ಆಲೆಯೇ ಗಂಡಂಗೆ ಬೈಬೇಡಿ, ನಾನು ಅವಂಗೆ ಬೈಬೇಡಿ, ನಮ್ಮ ಅಪ್ಪಂಗೆ ಬೈಬೇಡಿ ಅಂತ ಏಟ್ ದಿಮಾಕ್ ಬಂದೈತಿ ಇವಳಿಗೆ. ನೋಡ್ತಾ ಇದ್ದೀನಿ ಮಮ್ಮಿ, ನೋಡ್ತಾ ಇದ್ದೀನಿ. ಇವಳ ದಿಮಾಕ್ನ ಹೆಂಗ್ ಅಡಗಿಸ್ಬೇಕು ಅಂತ ನಮಗೆ ಗೊತ್ತಿಲ್ವಾ ಮಮ್ಮಿ? ನಮಗೆ ಚೆನ್ನಾಗೇ ಗೊತ್ತಾಯ್ತು ಬಿಡು. ಅಲ್ಲ ಕಣೆ, ನನ್ನ ಗಂಡ ಅದು ಇದು ಅಂತ ಓವರಾಗಿ ಆಡ್ತಾ ಇದೆಯಲ್ಲ, ಅವನೆಲ್ಲೋದ? ಏನು ಮೇಡಮ್ ಈ ಥರ ಕೇಳ್ತಾ ಇದ್ದೀರಾ? ಅವ್ರು ಬೆಳಗ್ಗೆನೆ ಕೆಲ್ಸಕ್ಕೆ ಬಂದ್ರಲ್ಲ. ಲೇ ನೀನು ನೋಡಿದ್ರೆ ಪಾಪ ಅನ್ಸುತ್ತೆ ಕಣೆ. ಲೇ ಅವ್ನು ಕೆಲ್ಸಕ್ಕೆ ಬಂದಿದ್ದ. ಅವನು ನಾಳೆ ಬೆಂಗಳೂರಿಗೆ ಹೋಗಾಯ್ತು, ಓಡೋಗಾಯ್ತು ಆಲ್ರೆಡಿ. ನೀನಂತವಳನ್ನ ಕಟ್ಕೊಂಡು ಇಲ್ಲಿ ಬಾಳೋದ್ಕಿಂತ ಹೋಗಿ ಬೆಂಗಳೂರಲ್ಲಿ ಯಾವ್ದಾದ್ರು ಬೇರೆ ಹುಡುಗಿನ ಮದುವೆ ಆಗೋಣ ಅಂತ ಹೋದ್ನೋ ಏನೋ. ನಿನ್ನಂಥ ದಡ್ಡಿನ, ನಿನ್ನಂಥ ಹಳ್ಳಿ ಗುಗ್ಗುನ ಮದುವೆ ಆಗೋಕ್ಕಿಂತ. ನೀವು ಕರೆಕ್ಟಾಗಿ ಮಾತಾಡಿ. ಏನು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಅವರೇನು ಕೆಲಸದ ಮೇಲೆ ಹೋಗಿರಬೇಕು, ನೀವು ಇಲ್ಲದೇನೋ ಕತೆ ಕಟ್ಟಬೇಡಿ. ಈ ದುರಹಂಕಾರ ಅಹಂಕಾರ ಎಲ್ಲ ನನ್ನ ಹತ್ರ ಕಟ್ಟು ಮಾಡಿದ್ಬಿಡಿ ಇನ್ಮೇಲೆ. ನೋಡು, ನಾನು ಯಾರು ಅನ್ಕೊಂಡಿದ್ಯಾ? ನನ್ನ ಬರೀ ಯಜಮಾನ್ರ ಮಗಳ ರಾಹುಲ್ ಅವ್ರ ಹೆಂಡತಿ ನಾನು. ಇವಾಗ ರಾಹುಲ್ ಅವ್ರಿಗೆ ಎಷ್ಟು ಅಧಿಕಾರನೋ ನನಗೂ ಅವ್ರ ಆಸ್ತಿ ಮೇಲೆ ಅಷ್ಟೇ ಅಧಿಕಾರ. ಕೋಟ್ಯಾಂತರ ರೂಪಾಯಿ ಆಸ್ತಿ, ಅದೆಷ್ಟು 1000 ಕೋಟಿ ಮಾಡ್ಕೋರೋ ಗೊತ್ತಿಲ್ಲ. ಅಂಥ ಮನೆ ಸೊಸೆ ನಾನು. ನನ್ನ ಹತ್ರ ಏನಾದರೂ ನನ್ನ ಮುಂದೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನೇನು ಅಂತ ತೋರಿಸ್ಬೇಕಾಗುತ್ತೆ ಆಮೇಲೆ. ನೋಡಿ ಮೇಡಮ್, ನೀವು ಏನಾದರೂ ಆಗಿರಿ, ಯಾರ ಮನೆ ಸೊಸೆ ಆದರೂ ಆಗಿರಿ, ನನಗೇನಾಗಬೇಕು? ನೀವು ಸುಭಾಷ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದನ್ನ ಬಿಟ್ಬಿಡಿ. ಅವ್ರ ಮನೆ ಕೆಲಸದವರೇ ಆಗಿರ್ಬೋದು, ಆದರೆ ಅವ್ರ ಹತ್ರ ಕೆಲಸ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ನೀವು ಈ ಥರ ಎಲ್ಲ ಮಾತಾಡಬೇಡಿ ಮೇಡಮ್. ಮಾತಾಡಬಾರ್ದು ಲೇ. ಅವನು ಓಡೋಗಾಯ್ತು, ನೀನು ಹಿಂಗೆ ತಲೆ ಕೆಡ್ಸ್ಕೊಬೇಡ. ನಮ್ಮ ಮನೆ ಕೆಲಸಕ್ಕೆ ಪರ್ಮನೆಂಟಾಗಿ ಬಂದ್ಬಿಡು. ಹೆಂಗೋ ಮದುವೆ ಅಂತೂ ಆಗಿದ್ಯಾ, ಯಾರು ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಇನ್ನು ಜೀವನ ಪೂರ್ತಿ ನಮ್ಮ ಮನೆ ಕೆಲಸ ಹಾಳಾಗೇ ಇದ್ಬಿಡು, ಅಲ್ವೇನು ಮಮ್ಮಿ? ಅವ್ನು ಓಡೋಗಾಯ್ತು, ಓಡೋದ್ನೋ ಹಾಳ್ಬಿಟ್ಟೋದ್ನೋ ನಮ್ಗೇನಾಗಬೇಕು? ನೋಡು, ಅವ್ನು ಬಂದ್ರು ನೀನು ಹೋಗಂಗಿಲ್ಲ. ಇವತ್ತೇ ಹೇಳ್ಬಿಟ್ಟಿದ್ದೀವಿ ನಾವು. ನಮ್ಮ ಮನೆ ಕೆಲಸ ಯಾರು ಮಾಡ್ತಾರೆ ನೀನು ಹೋದ್ರಿ? ನಿಮ್ಮ ಅಪ್ಪ, ನಿಮ್ಮ ತಾತ, ನಿಮ್ಮ ಮುತ್ತಾತ ಮಾಡ್ರೆ ಸಾಲ ಯಾರು ತೀರ್ಸೋರು? ನೀನು ನಿನ್ನ ಗಂಡು ಇಬ್ಬರು ಸೇರ್ಕೊಂಡು ಮಾಡಿದ್ರು ತೀರಕ್ಕಿಲ್ಲ. ಪಾಪ ಅಸುಭಾಸ ಯಾಕೆ ನಿನ್ನ ಕಷ್ಟಕ್ಕೆ ಅವನು ಇಲ್ಲಿ ಸಾಯ್ಬೇಕು? ಅವನ ಪಾಡಿಗೆ ಅವ್ನು ಹೋಗ್ಲಿ, ನೀನು ಬಾಯ ಮುಚ್ಕೊಂಡು ನಮ್ಮ ಮನೆ ಬದುಕು ಮಾಡ್ಕೊಂಡು ಬಿದ್ದಿರು, ಸರಿಯಾ? ಏನು ಮೇಡಮ್ ಹೇಳ್ತಾ ಇದ್ದೀರಾ? ಯಾವ ಸಾಲ? ನಾವು ಯಾವ ಸಾಲ ತೊಗೊಂಡಿದ್ದೀವಿ ನಿಮ್ಮ ಹತ್ರ? ಅವೆಲ್ಲ ಬರ್ದು ಮಡಗಿದ್ರು ನಮ್ಮ ಮನೆಯವರು ಅವಾಗಿಂದನೂ. ನಮ್ಮ ಮಾವನು ಬರ್ದು ಮಡಗಿದ್ರು. ನೀವು ಆ ಪಟ್ಟಿ ಸಾಲ ಮಾಡ್ಕೊಂಡು ಇವಾಗ ನಿಮ್ಮ ಅಕ್ಕದಿರ್ 4 ಜನ ಮದುವೆ ಆಯ್ತಲ್ಲ, ಅವ್ರದ್ದೆಲ್ಲ ಹೆಂಗೆ ಮಾಡಿರು ಅನ್ಕೊಂಡಿದ್ಯಾ? ಆವಾಗ್ಲೇನೆ ಆ ಪಟ್ಟಿ ಸಾಲ ತಗೊಂಡು ನಿಮ್ಮ ಅಪ್ಪ ಮದುವೆ ಮಾಡಿರೋದು. ನಿಮ್ಮ ಅಪ್ಪೇನೆಲ್ಲ ದುಡ್ದು ತೀರ್ಸಿಲ್ಲ, ಗೊತ್ತಾಯ್ತಾ? ನಾವೇನೋ ಹೋಗ್ಲಿ ಪಾಪ ಅಂತ ಸುಮ್ಮನಾದ್ರೆ ನಿನ್ ದುರಾಂಕಾರ ಹೆಚ್ಚಾಗೈತಲ್ಲ, ಅದಕ್ಕೆ ಇರೋ ಹಳೆ ಸಾಲ ಎಲ್ಲ ತೆಗ್ದಿರೋದು. ಅವನ್ನೆಲ್ಲ ತೀರ್ಸ್ಬಿಡ್ಬೇಕಾರೆ ನಿನ್ ಗಂಡ ಜೊತೆ ನೀನೆಲ್ಲನ ಹೋಗು. ತೀರ್ಸಕ್ಕಾಗಿಲ್ಲ ಅಂದ್ರೆ ಹೇಳ್ಬಿಡು. ನಿಮ್ಮ ಅಪ್ಪ ಒಂದು ಮನೆ ಐತಲ್ಲ, ಆ ಮನೆ ನಿಮ್ದೊಂದು 10 ಗುಂಟೆ ಆಸ್ತಿ ಐತಲ್ಲ, ಅದನ್ನೆಲ್ಲ ಬರ್ದುಬಿಟ್ಟು ನಿಮ್ಮ ಅಪ್ಪ ಒಂದು ಕರ್ಕೊಂಡು ಹೋಗು ನಿನ್ ಗಂಡ ಜೊತೆಗೆ, ಸರಿಯಾ? ಅಲ್ಲ ಮೋರೆ, ಇವಾಗ ಇದೆಲ್ಲ ಏನು ಹೊಸ್ದಾಗಿ ಹೇಳ್ತಾ ಇದ್ದೀರಾ? ಅವತ್ತಿಂದ ಹೇಳಲೇ ಇಲ್ಲ ನೀವು, ಇಷ್ಟು ಸಾಲ ಐತೆ ಅಂತ ಎಲ್ಲ ಇವಾಗ ಹೇಳ್ತಾ ಇದ್ದೀರಲ್ಲ ನೀವು. ನಿಮ್ಮ ಅಕ್ಕೆ ನಾನು ಹೇಳ್ತಾ ಇಲ್ವಾ, ಆವಾಗಿಂದ ಇತ್ತು. ನಮ್ಮ ಮನೆಯವರು ಹೋಗ್ಲಿ ಪಾಪ ಅಂತ ಸುಮ್ಮನಿದ್ರು. ನೀನು ಈ ಪಟ್ಟಿ ಮೆರೆಯಕ್ಕೆ ಇಲ್ಲ ಎಲ್ಲ ಸಾಲ ತೀರಿಸ್ಬಿಟ್ಟೆ ಹುಡುಗಿ ಹೋಗ್ಲಿ ಅಂತ ಹೇಳ್ಯಾರೆ.
ಅದಕ್ಕೆ ಹೇಳ್ತಾ ಇರೋದು. ನೋಡಿ, ಸಾಲ ತೀರ್ಸ್ಲಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ಗೊತ್ತಾಯ್ತಾ? ಬೇಡ ಅಮ್ಮೋರೆ, ಯಾವ ಸಾಲ ಏನು ಎಲ್ಲ ನಾನೇ ತಿಳಿಸ್ತೀನಿ. ನೀವು ದಯಮಾಡಿ ಹಿಂಗೆಲ್ಲ ಹೇಳ್ಬೇಡಿ. ದಯಮಾಡಿ ಕಂಪ್ಲೇಂಟು ಎಲ್ಲ ಹೇಳ್ಬೇಡಿ ಅಮ್ಮೋರೆ. ನಾವು ಎಲ್ಲಿಂದ ಥರ ನಾಪಟ್ಟಿ ದುಡ್ಡ ನಿಮ್ಮ ಕೈ ಮುಗಿತೀನಿ ಅಮ್ಮೋರೆ. ಈ ಥರ ಎಲ್ಲ ಮಾಡಬೇಡಿ ನೀವು. ಬೇಕಾದ್ರೆ ಎಲ್ಲ ಸಾಲ ನಾನೇ ತಿಳಿಸ್ತೀನಿ. ನೀವು ನಮ್ಮ ಅಪ್ಪ ಅಮ್ಮಗೂ ಏನು ಹೇಳಕ್ಕೆ ಹೋಗಬೇಡಿ, ಅವ್ರು ಸುಮ್ಮನೆ ನೊಂದ್ಕೋತಾರೆ ಆಮೇಲೆ. ನಾವೇನು ಹೇಳಕ್ ಹೋಗಲ್ಲ. ಸರಿಯಾ, ಹೋಗು, ಇಟ್ಲು ಬದುಕು ಮಾಡು. ಅಲ್ಲ ಕಣಿ, ಆ ಪಟ್ಟಿ ನೆಕ್ಲಸು ಪಕ್ಲಸು ಇಂಥ ಚೆನ್ನಾಗಿರೋ ಸೀರೆ ಉಟ್ಕೋಬೇಕಲ್ಲ, ಏನು ಸಮಾಚಾರ ಅಂತ ನೋಡು. ಮುಂಚೆಗೆ ಯಾವ ಬಟ್ಟೆಲಿ ಬರ್ತಿದ್ದೋ ಅದೇ ಹಳೆ ಬಟ್ಟೆಗಳಲ್ಲಿ ಬರಬೇಕು. ಏನು ಇವಳೆ ಮಾರ ಹಣಿ ಬಂದಂಗೆ ಬಂದ್ಬಿಡ್ತಾಳೆ ನಮ್ಮ ಮನೆ ಕೆಲಸಕ್ಕೆ. ನಾನು ಇದನ್ನು ಹೇಳ್ಬೇಕು ಅನ್ಕೊಂಡಿದ್ದೆ. ನೀನು ಮಹಾರಾಣಿನ ಮನೆಗೆ ಬಂದ್ಬಿಟ್ಲು. ಮನೆ ಇವಳೆ ಯಜಮಾನಿನ ಥರ ರೆಡಿ ಆಗ್ಬಿಡ್ತಾಳೆ. ಮನೆ ಕಲ್ಸ್ತಾಳೆ, ಹೆಂಗೆ ಬರಬೇಕು ಹಂಗೆ ಬರೋದು ಕಲ್ತ್ಕೊ ನೀನು. ಅದೇನು ದರಿದ್ರದೊಳ ಕಡೆ ನೀನಂತುವ. ಕೇಳಿಸ್ತಾ ಇದ್ಕೂ ಏನಾನ ಉತ್ತರ ಕೊಡ್ತೀಯೋ? ಸರಿ ಅಮ್ಮೋರೆ, ಆಯಿತು. ನಾನು ಇನ್ಮೇಲೆ ಏನು ಎದ್ರ ಹತ್ರ ಮಾತಾಡೋಕ್ಕಿಲ್ಲ. ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ಕೊಂಡಿರ್ತೀನಿ ಅಮ್ಮೋರೆ. ದಯಮಾಡಿ ಈ ವಿಷಯವೆಲ್ಲ ನಮ್ಮ ಅಪ್ಪ ಅವಂಗೆ ಹೇಳ್ಬೇಡಿ. ನಂಗೇನು ಮಾಡಕ್ಕೆ ಕೆಲಸ ಇಲ್ವೇ? ಎಲ್ಲರಿಗೂ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಮೊದಲು ಬದುಕ ನೋಡಿ ನಡಿ. ಏನು ಮನೆ ರಾಣಿ ಬಂದಂಗೆ ಗೊತ್ತಾಳೆ. ಹೋಗ್ನೆ ಕೆಲಸ ಮಾಡು ಸಾಕು. ಏನು ಕಣ್ಣಾಗ ನೀರು ಬಂದ್ಬಿಡ್ತಾವ ಹಂಗೆಯ. ಹೋಗು. ನಾಳೆಯಿಂದ ನಾವು ಇರಲ್ಲ ಹಂಗಂತ ಅಂದ್ಬಿಟ್ಟು ಹೆಚ್ಚಿಗೆ ಮೆರೆಯೋಕ್ಕೆಲ್ಲ ಹೋದ್ರೆ ಅದೇ ಆಮೇಲೆ ಹೆಂಗಿರ್ಬೇಕು ಹಂಗಿರೋದು ಕಲ್ತ್ಕೋ. ನಾನು ಇರಲ್ವೇ ಅವಳು ಸೊಪ್ಪು ಕರಗಿಸಕ್ಕೆ. ಹೋಗು ನೀನು ಮಗಳೇ, ತಲೆ ಕೆಡ್ಸ್ಕೊಬೇಡ. ಹೋಗಿ ನೀನು ನಿಂತ್ಕೊಂಡು ಏನು ನೋಡ್ತಿ? ಸರಿ ಅಮ್ಮೋರೆ, ಆಯಿತು. ಅಮ್ಮೋರೆ, ಸುಭಾಷ್ ಅವ್ರಿಗೂ ಏನು ಹೇಳಕ್ಕೆ ಹೋಗ್ಬೇಡಿ. ಹೋಗಿ ಸುಮ್ಮನೆ ನಾನೇ ಕೇಳಕ್ ಹೋಗ್ಲಿ? ನಂಗೇನು ಮಾಡಕ್ಕೆ ಕೆಲಸ ಇಲ್ವಾ? ಹೇಳ್ತಾ ಇದ್ದೀನಿ ಹೇಳಲ್ಲ ಅಂತ ಅಷ್ಟೇ. ಎಲ್ಲ ಹೇಳ್ಬಿಟ್ಟು ಸುಭಾಷ್ನಿಗೆ ದುಡ್ಡು ಇಸ್ಕೋಬೇಕಾಗ್ತದ ನಾನು. ಅಯ್ಯೋ ಅಮ್ಮೋರೆ, ನಿಮ್ಮ ಕೈ ಮುಗಿತೀನಿ, ಹಂಗೇನ ಮಾಡ್ಬಿಟ್ಟಿರ. ದಯಮಾಡಿ ಹೇಳ್ಬೇಡಿ ಅಮ್ಮೋರೆ. ತೊಲ್ಗೋಳೆ ಅವಳು, ಅದೇನು ಬದುಕು ನೋಡು. ನಮ್ಮ ತಾಲ್ ತಿಂತಾಳ ಹಂಗೆಯ. ಮಮ್ಮಿ, ಎಂತ ಪ್ಲಾನ್ ಮಾಡಿದ್ದೀನಿ ನೋಡು ಮಮ್ಮಿ ನೀನು. ನಾನು ಒಂದೇನು ಕಮ್ಮಿನೇ? ದೂರಾಂಕಾರ ತೋರ್ಸಕ್ ಬಂದ್ರೆ ಹಿಂಗೆ ಮುರಿಯೋದು ನಾನು. ಮಮ್ಮಿ ಸೂಪರ್ ಬಿಡ್ ಮಮ್ಮಿ ನೀನು ಐಡಿಯಾ. ಅಣಕ ನನ್ನ ಹತ್ರನೇ ದುರಾಂಕಾರ ತೋರ್ಸಕ್ ಬಂದ್ಲವತ್ತು. ಇವತ್ತು ನೋಡು, ಗಂಡನ ಮನ್ಗೂ ಹೋಗ್ಬಾರ್ದು, ಹಂಗೆ ಕುಡಿಕತ್ತೀನಿ ಇಲ್ಲಿ. ಮಮ್ಮಿ, ನಿನ್ನ ಪ್ಲಾನ್ಗಳು ಮಾತ್ರ ಸೂಪರ್ ಆಗಿರ್ತವೆ. ಮತ್ತಗ ಈ ಚಂದ್ರಮ್ಮ ಅಂದ್ರೆ ಸಾಮಾನ್ಯದೊಳೆ ಅದು ಎಂತೆಂತವ್ರಿಗೂ ನೀರು ಕುಡಿಸ್ಬಿಟ್ಟಿದ್ದೀನಿ. ಇನ್ನು ಇವಳು ಯಾವ ಲೆಕ್ಕ? ನನ್ನ ಮಗಳು ಬಾಳಲ್ಲಿ ಆಟ ಆಡಕ್ಕೆ ಬಂದವಳಿಗೆ ನಾನು ಸುಮ್ಮನೆ ಬಿಡಲ್ಲ. ಯೋನ ಯೋಳಿ ಸುಭಾಷನ ಜೊತೆ ಮದುವೆ ಮಾಡಿಸಿರ್ಬೋದು. ಹೋಗ್ಲಿ ಬಿಡು ಮಮ್ಮಿ, ಇವಳು ಸುದ್ದಿ ಯಾಕೆ? ಹೆಂಗೋ ಇವಳಿಗೊಂದು ಮಾಡಿವಲ್ಲ ಸರಿಯಾಗಿ. ಮಮ್ಮಿ ಹಿಂಗೆ ಎದುರಿಸ್ತಾ ಇರ್ಕಂಡು ಮಮ್ಮಿ. ಅವಾಗಳು ಅವ್ನು ಕರೆದ್ರೂ ಸುಭಾಷ ಬಾ ಅಂತ ಇವಳು ಹೋಗಲ್ಲ. ಅವಳಿನ್ನ ಸುಭಾಷನ ಜೊತೆ ಹೋಗ್ಲೇಬಾರ್ದು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಅಲ್ಲ ಯೋನು, ನಾನು ಇವಳು ಮದುವೆ ಗೊತ್ತು ಮಾಡಿದ್ದ ಅವನ ಜೊತೆಗೆ ಸರಿನೇ. ನಾನು ಹೋಗಿ ಅಪ್ಪನ ಹತ್ರ ಮಾತಾಡಿದ್ದು. ಅಂಥವಳು ನಮ್ಮನ್ನೇ ಎದ್ರಾಕಂಡ್ಬೇಕು ಇವಳಿನ್ನ ಉಳಿಬೋದಾ ಅಂತ ಯೋಚನೆ ಮಾಡಿದೆ ಇವಳು. ಯಜಮಾನ್ರ ಮನೆ ಅಂದರೆ ಏನೋ ಅನ್ಕೊಂಬಿಟ್ಟವಳೆ. ತೋರಿಸ್ತೀನಿ ನಾನು ಏನು ಅಂತ. ಆಯ್ತು ಬಿಡು ಮಮ್ಮಿ, ಇವಾಗ ನಾಳೆಗೆ ನಾವು ಹೋಯ್ತಾ ಇದ್ದೀವಿ. ಅಪ್ಪಂಗೆ ಹೇಳ್ದ ಹೊಳ್ದಿಂಕಂತ ಮುಂದೆ ಮಗಂಗೆ ಅವನ ತಾಲಿಗೆಲ್ಲ ಕೆಡ್ಸ್ಕೊಳ್ಳಲ್ಲ. ಸರಿ ಬಿಡು ಮಮ್ಮಿ. ಹಂಗಾರೆ ನಾಳೆಗೆ ಹೋಯ್ತಿದ್ದೀವಿ ಕಣ್ ಮಮ್ಮಿ. ನಂಗಂತೂ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ ಮಮ್ಮಿ. ಹೋಗ್ಬಿಟ್ಟು ಅವ್ರ ಮನೆ ಎಲ್ಲ ಹೆಂಗದೆ ಅಂತ ಮಮ್ಮಿ ನಿಂಗೆ ವಿಡಿಯೋ ಕಾಲ್ ಮಾಡ್ತೀನಿ. ಫೋನ ಆನಾಗಿ ಇಟ್ಕೊಂಡಿರು. ಆಯ್ತು ನಡಿ, ಎದ್ ನಡಿ. ಮತ್ತೆ ನಾಳೆಗೆ ಹೋಯ್ತೀನಿ ಅಂತಿ. ಬಟ್ಟೆ ಗೀಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದು ಹೆಂಗೆ? ಇವತ್ತೇ ಮಾಡಿದ್ದಲ್ವಾ? ಸರಿ ಆಯಿತು. ಬೇರೆ ಏನಾರ ಕ್ರೀಮು ಪಾಮು ಎಲ್ಲ ಎತ್ಕೊಂಡಿದ್ರೆ ಎಲ್ಲ ಅಚ್ಚುಕಟ್ಟಾಗಿ ಇಕ್ಕೊಂಬಿಡು ಆಯ್ತಾ? ಆಯ್ತು ಬಿಡು ಮಮ್ಮಿ. ಇಲ್ಲ ಅಂದ್ರೂ ರಾಹುಲೇನು ದೊಡ್ಡ ಶ್ರೀಮಂತ. ನಾನು ನಿಮ್ಸಕ್ಕೆ ಹಿಂಗೆ ಹೇಳಿದ್ನ ಪಟ್ಟಂತ ಬರ್ತದೆ. ಅದು ಎಂತ ಕಾಸ್ಟ್ಲಿ ಕ್ರೀಮ್ ಆಗಿದ್ರು ತಲೆ ಕೆಡ್ಸ್ಕೊಬೇಡ. ಆಗಲಿ ಎಲ್ಲ ತಗೊಂಡು ಹೋಗಿರು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ. ಬಾಯ್.